ನಮಸ್ತೆ ಸ್ನೇಹಿತರೆ, ಇವತ್ತು ನಾವು BA ಸಮಾಜಶಾಸ್ತ್ರದಲ್ಲಿ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳ ಬಗ್ಗೆ ತಿಳ್ಕೊಳ್ಳುವ. ಕಾಸಸ್ ಫಾರ್ ದ ಚೇಂಜಸ್ ಇನ್ ದ ಜಾಯಿಂಟ್ ಫ್ಯಾಮಿಲಿ. ಭಾರತದ ಅವಿಭಕ್ತ ಕುಟುಂಬವು ಹಲವಾರು ಬಗೆಯ ಪರಿವರ್ತನೆಗಳಿಗೆ ಒಳಗಾಗಿದೆ. ಅದರ ಸಂರಚನೆ, ಕಾರ್ಯಚಟುವಟಿಕೆ, ರೀತಿ ನೀತಿಗಳು, ಅಂತರ್ವ್ಯಕ್ತಿ ಸಂಬಂಧಗಳು, ಧ್ಯೇಯಾದರ್ಶಗಳು ಮಾರ್ಪಾಡು ಹೊಂದುತ್ತಿವೆ. ಅವಿಭಕ್ತ ಕುಟುಂಬವು ಕುಸಿದು ಬೀಳದೇ ಇದ್ದರೂ ಅಂತಹ ಈ ಬಗೆಯ ಪರಿವರ್ತನೆಗೆ ಕಾರಣಗಳಿಲ್ಲದಿಲ್ಲ. ಅದೇ ರೀತಿ ಯಾವುದೇ ಒಂದು ಕಾರಣದಿಂದ ಅಥವಾ ಒಂದು ಬಗೆಯ ಪ್ರಭಾವದಿಂದ ಇಷ್ಟೊಂದು ಮಾರ್ಪಾಡುಗಳಾಗುತ್ತಿಲ್ಲ. ಹಲವಾರು ಶಕ್ತಿಗಳ ಒಟ್ಟು ಪ್ರಭಾವದಿಂದಲೇ ಈ ಮಾರ್ಪಾಡು ಆಗುತ್ತಿವೆ. ಇದರಲ್ಲಿ ವಿಲ್ಟನ್ ಸಿಂಗರ್ ಅವರ ಪ್ರಕಾರ ಅವಿಭಕ್ತ ಕುಟುಂಬದ ಪರಿವರ್ತನೆಗಳ ಹಿನ್ನೆಲೆಯಲ್ಲಿ 5 ಬಗೆಯ ಶಕ್ತಿಗಳು ಕೆಲಸ ಮಾಡುತ್ತಿದೆ. ಅವುಗಳು ಎಂದರೆ: 1. ಶಿಕ್ಷಣದ ಪ್ರಭಾವ, 2. ಕೈಗಾರಿಕೀಕರಣದ ಪ್ರಭಾವ, 3. ನಗರೀಕರಣಗಳು, 4. ವಿವಾಹದ ವಯಸ್ಸುಗಳನ್ನು ಒಳಗೊಂಡಂತೆ ಶಾಸನಾತ್ಮಕ ಕ್ರಮಗಳು ಕೂಡ ಒಳಗೊಂಡಿರುವಂಥದ್ದು. ಮೊದಲನೆಯ ಪಾಯಿಂಟ್, ಶಿಕ್ಷಣದ ಪ್ರಭಾವ. ಶಿಕ್ಷಣದಿಂದ ಮಾತ್ರ ಪುರೋಭಿವೃದ್ಧಿ ಸಾಧ್ಯವೆಂಬ ಸ್ಥಿತಿ. ಬ್ರಿಟಿಷರು ಜನಪ್ರಿಯಗೊಳಿಸಿದ ಪಾಶ್ಚಾತ್ಯ ಶಿಕ್ಷಣ ಪದ್ಧತಿಯು ಅವಿಭಕ್ತ ಕುಟುಂಬದ ಬೇರುಗಳನ್ನು ದುರ್ಬಲಗೊಳಿಸಲು ಕಾರಣವಾಗಿದೆ. ಆಧುನಿಕ ಶಿಕ್ಷಣವು ವ್ಯಕ್ತಿಯ ವ್ಯಕ್ತಿತ್ವವನ್ನು, ಭವಿಷ್ಯವನ್ನು, ಮನೋಭಾವನೆಗಳನ್ನು ಮತ್ತು ಜೀವನ ದೃಷ್ಟಿಯನ್ನು ಪ್ರಭಾವಿಗೊಳಿಸಬಲ್ಲದು. ಅದು ಪಾರಮಾರ್ಥಿಕ ಸ್ವರೂಪದ್ದಲ್ಲ, ಆದರೆ ಲೌಕಿಕವಾದದ್ದು ಹಾಗೂ ವ್ಯಾವಹಾರಿಕವಾದದ್ದು. ಅದರಲ್ಲಿ ವ್ಯಕ್ತಿವಾದಕ್ಕೆ, ಅಂದರೆ ವ್ಯಕ್ತಿಯ ಸುಖ, ಸಂತೃಪ್ತಿ, ನೆಮ್ಮದಿ, ಭೋಗ, ಸ್ವಾತಂತ್ರ್ಯ ಹಾಗೂ ಅಭ್ಯುದಯದ ಬಗ್ಗೆ ವಿಶೇಷ ಒತ್ತು ಇದೆ. ಶಿಕ್ಷಣವೇ ಒಂದು ಅಭಿವೃದ್ಧಿಗೆ ರಾಜಮಾರ್ಗವೆಂಬ ನಂಬಿಕೆ ಆಧುನಿಕರದಲ್ಲಿದೆ. ಆದ್ದರಿಂದ ದೇಶದಾದ್ಯಂತ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಸ್ತ್ರೀ ಪುರುಷರು ಆಧುನಿಕ ಶಿಕ್ಷಣದತ್ತ ಹೊರಳುತ್ತಿದ್ದಾರೆ. ಹೆಚ್ಚುತ್ತಿರುವ ಶಿಕ್ಷಣದ ಪ್ರಭಾವದಿಂದಾಗಿ ವಿದ್ಯಾಭ್ಯಾಸಕ್ಕೆಂದು ಹಾಗೂ ನಂತರ ಉದ್ಯೋಗಕ್ಕೆಂದು ಕುಟುಂಬವನ್ನು ತೊರೆದು ದೂರದ ಪಟ್ಟಣಗಳಿಗೆ, ನಗರಗಳಿಗೆ ಹೋಗುವ ಯುವಕ ಯುವತಿಯರ ಸಂಖ್ಯೆ ಹೆಚ್ಚಾಗುತ್ತಾ ಹೋಯಿತು. ಹಾಗೆ ಹೊರಗಡೆ ಹೋದವರು ಬಾಹ್ಯ ಪ್ರಭಾವದಿಂದಾಗಿ ಕುಟುಂಬದ ಬಂಧನಗಳಿಂದ ಹಾಗೂ ಹಿಡಿತಗಳಿಂದ ಮುಕ್ತರಾಗತೊಡಗಿದರು. ಶಿಕ್ಷಣದಿಂದ ಲಭಿಸುವ ಉದ್ಯೋಗವು ಕಿರಿಯ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಕಾರಣವಾಗಿ ಕುಟುಂಬದ ಸಹಾಯವಿಲ್ಲದೆ ಬದುಕಬಹುದಾದ ಸ್ವಾವಲಂಬನೆ ನೀಡಿತು. ಪರಿವರ್ತನೆಯ ಹರಿಕಾರರಾಗಿ ಶಿಕ್ಷಿತ ಯುವತಿಯರು ಆಧುನಿಕ ಶಿಕ್ಷಣ ಪಡೆದ ಕೆಲವು ಮಂದಿ ತಮ್ಮ ಮೂಲ ಕುಟುಂಬಕ್ಕೆ ಮರಳುವುದು ಉಂಟು. ಹಾಗೆ ಮರಳಿದ ಸುಶಿಕ್ಷಿತ ಕಿರಿಯರು ಕುಟುಂಬದಲ್ಲಿ ಹೆಚ್ಚು ಸ್ವಾತಂತ್ರ್ಯವನ್ನು ಕೇಳುವಂತಾಗಿದೆ. ಪ್ರೋತ್ಸಾಹದ ಅಭಾವ, ಆರ್ಥಿಕ ಮುಗ್ಗಟ್ಟು, ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗದಿರುವಿಕೆ, ಸೂಕ್ತ ಕೆಲಸ ಸಿಗದಿರುವಿಕೆ ಮುಂತಾದ ಕಾರಣಗಳಿಂದ ಶಿಕ್ಷಣವನ್ನು ಅರ್ಧಕ್ಕೆ ಅಥವಾ ಒಂದು ಹಂತಕ್ಕೆ ನಿಲ್ಲಿಸಿ ಮರಳಿ ತಮ್ಮ ಮೂಲ ಮನೆಯನ್ನು ಸೇರುವವರು ಇದ್ದಾರೆ. ಅವರೂ ಕೂಡ ಆಧುನಿಕ ಶಿಕ್ಷಣದ ಪ್ರಭಾವಕ್ಕೆ ಒಳಗಾದವರಾಗಿದ್ದು ಪರಿವರ್ತನೆಯ ಹರಿಕಾರರಾಗಿ ಇರುತ್ತಾರೆ. ಶಿಕ್ಷಿತ ಯುವತಿಯರಂತೂ ಸಾಂಪ್ರದಾಯಿಕ ಮಾದರಿಯ ಅವಿಭಕ್ತ ಕುಟುಂಬವನ್ನು ಇಚ್ಛಿಸುವುದೇ ಅಪರೂಪ. ಒಟ್ಟಿನಲ್ಲಿ ಹೇಳುವುದಾದರೆ, ಶಿಕ್ಷಣವು ಹೆಚ್ಚುತ್ತಾ ಹೋದಂತೆ ಅವಿಭಕ್ತ ಕುಟುಂಬಕ್ಕಿಂತಲೂ ದಾಂಪತ್ಯ ಕುಟುಂಬದ ಅಥವಾ ಕೇಂದ್ರ ಕುಟುಂಬದ ಕಡೆಗಿನ ಒಲವು ಹೆಚ್ಚುತ್ತಾ ಹೋಗುವಂಥದ್ದು. 2ನೆಯ ಪಾಯಿಂಟ್, ಕೈಗಾರಿಕೀಕರಣದ ಪ್ರಭಾವ. ಹೊಸ ಉದ್ಯೋಗಗಳ ಸೃಷ್ಟಿ, ಕೈಗಾರಿಕಾ ಕ್ರಾಂತಿ ಅಥವಾ ಯಂತ್ರಯುಗದಿಂದ ಆರಂಭವಾಗಿರುವ ಆರ್ಥಿಕ ಕ್ರಾಂತಿ, ಹೊಸ ಆಡಳಿತ ವ್ಯವಸ್ಥೆ, ಹೊಸ ನಮೂನೆಯ ಜೀವನ ಶೈಲಿ ಇವು ಅವಿಭಕ್ತ ಕುಟುಂಬದ ಬದಲಾವಣೆಗೆ ತಮ್ಮ ಪಾಲನ್ನು ಸಲ್ಲಿಸಿದೆ. ಐಲೀನ್ ರಾಸ್ ಹೇಳುವ ಪ್ರಕಾರ ಕೈಗಾರಿಕೀಕರಣದ ಶಕ್ತಿಗಳು ಪೂರ್ಣ ಪ್ರಮಾಣದ ಕುಟುಂಬದ ರಚನೆಯ ಮೇಲೆ ಅಪ್ಪಳಿಸಿದರೆ ಅದು ಬದಲಾಗಿಯೇ ಆಗುತ್ತದೆ. ಕೈಗಾರಿಕಾ ಕ್ರಾಂತಿಯಿಂದ ಪಟ್ಟಣಗಳಲ್ಲಿ ಹಾಗೂ ನಗರಗಳಲ್ಲಿ ನಾನಾ ಬಗೆಯ ಗಿರಣಿಗಳು, ಕಾರ್ಖಾನೆಗಳು, ಉದ್ದಿಮೆಗಳು ಹುಟ್ಟಿಕೊಂಡವು. ಇವು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಿದವು. ಶಿಕ್ಷಿತರಾದ ಯುವಕ ಯುವತಿಯರು ಈ ಉದ್ಯೋಗಗಳನ್ನು ಹುಡುಕಿಕೊಂಡು ತಮ್ಮ ಮೂಲ ಮನೆಯಿಂದ ದೂರದ ಊರುಗಳಿಗೆ ಹೋಗುವುದು ಅನಿವಾರ್ಯವಾಯಿತು. ಹಾಗೆ ಹೋದವರು ಅಲ್ಲಿಯೇ ನಿಂತರು. ಈ ಒಂದು ಹೊಸ ಜಾಗದಲ್ಲಿ ಹಳೆಯ ದೊಡ್ಡ ಕುಟುಂಬವನ್ನು ಸ್ಥಾಪಿಸುವುದು ಅಸಾಧ್ಯವಾಯಿತು. ಅಂತೆಯೇ ಚಿಕ್ಕ ಕೇಂದ್ರ ಕುಟುಂಬಗಳು ಹುಟ್ಟಿಕೊಳ್ಳತೊಡಗಿತು. ಮೂಲೆ ಗುಂಪಾದ ಕುಲಕಸುಬುಗಳು ಅಥವಾ ಕುಶಲ ಕಲೆಗಳು. ಕೈಗಾರಿಕಾ ಕ್ರಾಂತಿಯಿಂದ ಕುಟುಂಬದ ಜೊತೆಗೆ ಕೃಷಿಯೊಂದಿಗೆ ಪರಂಪರಾಗತವಾಗಿ ಸಾಗಿ ಬರುತ್ತಿದ್ದ ಹಲವಾರು ಕುಶಲ ಕಲೆಗಳು, ಗೃಹ ಕೈಗಾರಿಕೆಗಳು ಮೂಲೆ ಗುಂಪಾದವು. ಕೈಗಾರಿಕಾ ಕ್ರಾಂತಿಯಿಂದಾಗಿ ಅವು ಈಗ ವಂಶಾನುಗತವಾಗಿ ಉಳಿದಿಲ್ಲ. ಆದ್ದರಿಂದ ಕುಟುಂಬದ ಕುಲಕಸುಬು ಹಾಗೂ ಅದರಿಂದ ಸಿಗುವ ಲಾಭ ಈಗ ಸಿಗುತ್ತಿಲ್ಲ. ಈ ಸ್ಥಿತಿಯು ಕೂಡ ವಿದ್ಯೆಗಾಗಿ ಅಥವಾ ಜೀವನೋಪಾಯಕ್ಕಾಗಿ ದುಡಿಯಲೆಂದು ಹೆಚ್ಚಿನ ಸಂಖ್ಯೆಯ ಯುವಕರನ್ನು ಕುಟುಂಬದಿಂದ ಹೊರತಳ್ಳತೊಡಗಿತು. ಇದರ ಪರಿಣಾಮಗಳು: ಕೈಗಾರಿಕೀಕರಣವು ಅವಿಭಕ್ತ ಕುಟುಂಬದ ವ್ಯವಸ್ಥೆಯಲ್ಲಿ ಹಲವು ಬಗೆಯ ಪರಿಣಾಮಗಳನ್ನು ತರಲು ಕಾರಣವಾಯಿತು. ಅಂತಹ ಕೆಲವು ಮುಖ್ಯ ಪರಿಣಾಮ ಅಂತ ಹೇಳಿದರೆ, ಕೆಲವು ಅನುಭೋಗದ ಘಟಕವಾಗಿ ಮಾರ್ಪಟ್ಟಿತು.
ಕೆಲವು ಕುಟುಂಬದ ಮೇಲೆ ಆರ್ಥಿಕವಾಗಿ ಅವಲಂಬಿಸುವುದನ್ನು ತಪ್ಪಿಸಿತು. ಕುಟುಂಬದ ಯಜಮಾನ ಹತೋಟಿಯಿಂದ ದೂರ ಉಳಿದರು. ಹೆಚ್ಚು ಮಕ್ಕಳನ್ನು ಪಡೆಯುವುದು ಒಂದು ಆರ್ಥಿಕ ಭದ್ರತೆ ಎಂಬ ಭಾವನೆ ತೊಲಗಿತು. ಕೈಗಾರಿಕೀಕರಣವು ಮನೆ ಮತ್ತು ದುಡಿಮೆಯ ಅಥವಾ ಉದ್ಯೋಗದ ಕ್ಷೇತ್ರಗಳನ್ನು ಬೇರೆ ಮಾಡಿತು. 3ನೇ ಪಾಯಿಂಟ್ಸ್ನಲ್ಲಿ ನಗರೀಕರಣದ ಪ್ರಭಾವ. ಚಿಕ್ಕ ಗಾತ್ರದ ಅಣುಕುಟುಂಬಕ್ಕೆ ಪೂರಕವಾಗಿರುವ ನಗರದ ಜೀವನವು ಅವಿಭಕ್ತ ಕುಟುಂಬವನ್ನು ದುರ್ಬಲಗೊಳಿಸುವಂಥದ್ದು. ವಿದ್ಯೆ ಹಾಗೂ ಉದ್ಯೋಗಗಳಿಗಾಗಿ ನಗರಕ್ಕೆ ಬಂದವರು ಮೂಲ ಕುಟುಂಬಗಳಿಂದ ಬೇರೆಯಾಗುತ್ತಾರೆ. ನಗರ ಪರಿಸರಕ್ಕೆ ಒಗ್ಗಿಕೊಂಡ ಮೇಲೆ ಅವರಿಗೆ ಮೂಲ ಕುಟುಂಬದ ಬಗೆಗಿನ ಮೋಹ ಕಡಿಮೆಯಾಗುತ್ತದೆ. ಅಲ್ಲಿಯೇ ಸ್ನೇಹಿತರ, ಪರಿಚಿತರ ವರ್ತುಲಗಳನ್ನು ಬೆಳೆಸಿಕೊಂಡು ತೃಪ್ತಿಯಾದ ಜೀವನ ನಡೆಸುತ್ತಾ ಸ್ತ್ರೀಯರಿಗೂ ಇಲ್ಲಿ ಉದ್ಯೋಗ ಪಡೆಯುವ ಅವಕಾಶವಿರುವುದರಿಂದ ಅವರು ಹೆಚ್ಚು ಸ್ವತಂತ್ರವಾಗಿ ಬಯಸುತ್ತಾರೆ. ಉದ್ಯೋಗಸ್ಥ ವಿವಾಹಿತ ಮಹಿಳೆಯರು ತಮ್ಮ ಗಂಡಂದಿರ ಸಂಬಂಧಿಕರ ಜೊತೆಗೆ ವಾಸಿಸುವುದಕ್ಕಿಂತ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಸಂಸಾರ ನಡೆಸುವುದನ್ನು ಇಚ್ಛಿಸುತ್ತಾರೆ. ಇಂತಹ ಪ್ರವೃತ್ತಿ ಅವಿಭಕ್ತ ಕುಟುಂಬದ ಬಗೆಗಿನ ಒಲವನ್ನು ಕುಗ್ಗಿಸಿದೆ. 4ನೇ ಪಾಯಿಂಟ್ನಲ್ಲಿ ವಿವಾಹ ವ್ಯವಸ್ಥೆಯಲ್ಲಿನ ಬದಲಾವಣೆ. ವಿವಾಹದ ವಯಸ್ಸಿನಲ್ಲಾದ ಬದಲಾವಣೆ, ಸಂಗಾತಿಗಳ ಆಯ್ಕೆಯಲ್ಲಿನ ಸ್ವಾತಂತ್ರ್ಯ, ವಿವಾಹದ ಬಗೆಗಿನ ಮನೋಧರ್ಮದಲ್ಲಿನ ಬದಲಾವಣೆ ಇದು ಕೌಟುಂಬಿಕ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಿದೆ. ಈಗಿನ ಯುವಕ ಯುವತಿಯರು ಸುದೀರ್ಘವಾದ ಶಿಕ್ಷಣದಿಂದ ಹಾಗೂ ಉದ್ಯೋಗದಲ್ಲಿ ಭದ್ರವಾಗಿ ತಳವೂರಲು ಸಮಯ ತಗಲುವುದರಿಂದಾಗಿ ಬಹಳ ವಿಳಂಬವಾಗಿಯೇ ವಿವಾಹವಾಗುತ್ತಾರೆ. ಹಾಗೆ ವಿವಾಹವಾಗುವವರು ತಮ್ಮ ಆಯ್ಕೆಯಂತೆ ತಮ್ಮ ಇಷ್ಟದಂತೆ ವಿವಾಹವಾಗುವರೇ ಹೊರತು ಕುಟುಂಬದ ಯಜಮಾನನ ಇಚ್ಛೆಯಂತೆ ಅಥವಾ ನಿರ್ಧಾರದಂತೆ ಅಲ್ಲ. ಕೌಟುಂಬಿಕ ಬಂಧುಗಳ ವಲಯದಲ್ಲಿ ವಿವಾಹವಾಗಬೇಕೆಂಬ ಒತ್ತಡಕ್ಕೂ ಇಂದಿನ ಯುವಕರು ಒಳಗಾಗುವುದಿಲ್ಲ. 5ನೇ ಪಾಯಿಂಟ್ ಶಾಸನಾತ್ಮಕ ಕ್ರಮಗಳ ಪ್ರಭಾವ. ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ಭಾರತ ಸರಕಾರವು ಅನೇಕ ಸಾಮಾಜಿಕ ಶಾಸನಗಳನ್ನು ಕೈಗೊಂಡಿದೆ. ಇವು ಕುಟುಂಬದ ಆಸ್ತಿ, ಹಿಡುವಳಿ, ಜೀವನಾಂಶ, ದತ್ತು, ಉತ್ತರಾಧಿಕಾರ, ವಾರಸುದಾರಿಕೆ, ವಿವಾಹದ ವಯಸ್ಸು, ಸಂಗಾತಿಗಳ ಆಯ್ಕೆ, ವಿವಾಹ ವಿಚ್ಛೇದ, ವರದಕ್ಷಿಣೆ ಮುಂತಾದ ಹಲವಾರು ಕುಟುಂಬ ಸಂಬಂಧಿ ವಿಷಯಗಳ ಮೇಲೆ ಬಹಳ ಗಂಭೀರವಾದ ಪರಿಣಾಮಗಳನ್ನು ಬೀರಿದೆ. ಇತರ ಕಾರಣಗಳು ಅಂತ ಬಂದಾಗ ಪಾಶ್ಚಾತ್ಯ ಮೌಲ್ಯಗಳ ಪ್ರಭಾವ, ಆಧುನಿಕ ವಿಜ್ಞಾನ, ವಿಚಾರವಾದ, ವ್ಯಕ್ತಿವಾದ, ಸಮಾನತೆ, ಸ್ವತಂತ್ರ ಜೀವನ, ಪ್ರಜಾಪ್ರಭುತ್ವ, ಸ್ತ್ರೀ ಸ್ವಾತಂತ್ರ್ಯ ಮುಂತಾದ ಮೌಲ್ಯಗಳ ಬಗ್ಗೆ ಬ್ರಿಟಿಷರು ನೀಡಿದ ಪ್ರಾಮುಖ್ಯದಿಂದಾಗಿ ಅವಿಭಕ್ತ ಕುಟುಂಬದ ಬಗೆಗಿನ ತಮ್ಮ ಗೌರವದ ದೃಷ್ಟಿ ಬದಲಾಯಿತು. ಸ್ತ್ರೀಯರ ಜಾಗೃತಿ ಹೆಚ್ಚುತ್ತಾ ಹೋದ ಸ್ತ್ರೀ ಶಿಕ್ಷಣ, ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀಯರ ಉದ್ಯೋಗಗಳಿಂದಾಗಿ ಸ್ತ್ರೀಯರ ಜಾಗೃತಿ ಮತ್ತು ಅವರ ಸ್ಥಾನಮಾನ ಸುಧಾರಣೆ ಸಾಧ್ಯವಾಯಿತು. ಶಿಕ್ಷಿತ ಜಾಗೃತ ಸ್ತ್ರೀಯರು ಅವಿಭಕ್ತ ಕುಟುಂಬಗಳಿಂದ ಮುಕ್ತಿ ಪಡೆಯಲು ಒತ್ತಡವನ್ನು ಹಾಕತೊಡಗಿದರು. ಪ್ರತ್ಯೇಕ ದಾಂಪತ್ಯ ಕುಟುಂಬದ ಸ್ಥಾಪನೆ, ಮಿತ ಸಂತಾನದ ಕಡೆಗಿನ ಶಿಕ್ಷಿತ ಸ್ತ್ರೀಯರ ಒಲವು ಒಂದೇ ಸಮನೆ ಹೆಚ್ಚುತ್ತಿತ್ತು. ಭಾರತದಲ್ಲಿ ಅವಿಭಕ್ತ ಕುಟುಂಬಗಳ ಭವಿಷ್ಯವನ್ನು ನೋಡುತ್ತಾ ಹೋದರೆ ವಿಘಟನೆಯತ್ತ ಸರಿಯುತ್ತಿವೆ. ಇಂದಿಗೂ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ಚಿಕ್ಕ ಗಾತ್ರದೊಂದಿಗೆ ಮುಂದುವರಿದಿದೆ. ಭಾರತದಲ್ಲಿಂದು ಅವಿಭಕ್ತ ಕುಟುಂಬಗಳು ಭರದಿಂದ ವಿಘಟಿತವಾಗುತ್ತಿದ್ದು ಕೇಂದ್ರ ಕುಟುಂಬಗಳಾಗಿ ರೂಪುಗೊಳ್ಳುತ್ತಿದೆ ಎಂಬುದು ಒಂದು ಸಾಮಾನ್ಯ ಅಭಿಪ್ರಾಯವಾಗಿದೆ. ಆದಾಗ್ಯೂ ಇಂತಹ ಹೇಳಿಕೆಗಳನ್ನು ಬಹಳ ಎಚ್ಚರಿಕೆಯಿಂದ ಪರಿಶೀಲಿಸಬೇಕಾಗಿದೆ ಎನ್ನುತ್ತಾರೆ ಡಾಕ್ಟರ್ ಆರ್ ಇಂದಿರಾರವರು. ಅವರು ಹೇಳುವಂತೆ ಮೂಲ ಅವಿಭಕ್ತ ಕುಟುಂಬಗಳಿಂದ ದೂರವಾಗಿ ಬೇರೆಡೆಗೆ ಹೋಗಿ ವಾಸಿಸುವ ಮಂದಿ ಕೂಡ ಹಬ್ಬ ಹರಿದಿನಗಳಲ್ಲಿ, ವಿವಾಹ, ತೀರುವ ಅನಾರೋಗ್ಯ, ಸಾವುಗಳಂತಹ ಸಂದರ್ಭದಲ್ಲಿ ತಮ್ಮ ಮೂಲ ಅವಿಭಕ್ತ ಕುಟುಂಬಗಳಿಗೆ ಕೆಲವು ಸಮಯಕ್ಕಾದರೂ ಬಂದು ಸೇರಿಕೊಳ್ಳುತ್ತಾರೆ. ಗಂಡ ಹೆಂಡತಿ ಇಬ್ಬರೂ ಉದ್ಯೋಗದಲ್ಲಿದ್ದು ಕುಟುಂಬದಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿರುವಾಗ ಯಾರಾದರೂ ಹಿರಿಯರು ತಮ್ಮೊಡನೆ ಬಂದು ಇದ್ದರೆ ಒಳಿತು ಎನ್ನುವ ನಿರ್ಧಾರಕ್ಕೂ ಕೂಡ ಅವರು ಬಂದಿದ್ದಾರೆ. ತಮ್ಮ ಕುಟುಂಬದ ಹಿರಿಯರನ್ನು ಕರೆಸಿಕೊಂಡು ತಮ್ಮ ಕುಟುಂಬದಲ್ಲೇ ಇಟ್ಟುಕೊಂಡಿರುವಂತಹ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಅವಿಭಕ್ತ ಕುಟುಂಬಗಳು ಶಿಥಿಲಗೊಳ್ಳುತ್ತಿರುವುದರ ನಡುವೆ ಹೀಗೆ ಕೇಂದ್ರ ಕುಟುಂಬಗಳು ನಿಧಾನವಾಗಿ ಅವಿಭಕ್ತ ಕುಟುಂಬಗಳ ಸ್ವರೂಪವನ್ನು ಪಡೆಯುವುದು ಇವೆಲ್ಲವೂ ಕೂಡ ನಮ್ಮ ಅವಿಭಕ್ತ ಕುಟುಂಬಗಳ ಪರಿವರ್ತನೆಗೆ ಕಾರಣಗಳಾಗಿರುವಂಥದ್ದು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವು ಭಾರತದ ಜಾತಿ ವ್ಯವಸ್ಥೆ, ವ್ಯಾಖ್ಯೆ ಹಾಗೂ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳುವ. ಇಂಡಿಯನ್ ಕಾಸ್ಟ್ ಸಿಸ್ಟಮ್, ಡೆಫಿನೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್.